ಇನ್ನು GST ಕಡಿತ ಆದಮೇಲೆ ನಂದಿನಿ ಗುಡ್ ನ್ಯೂಸ್ ಕೊಟ್ಟಿತ್ತು, ಬೆಲೆ ಕಡಿಮೆ ಮಾಡಿತ್ತು. ಈಗ ಇದ್ದಕ್ಕಿದ್ದಂಗೆ ಶಾಕ್ ಕೊಟ್ಟಿದೆ. ತುಪ್ಪದ ಬೆಲೆ 90 ರೂಪಾಯಿ ಏರಿಕೆ ಆಗಿದೆ. 90 ರೂಪಾಯಿ ಡಿಮ್ಯಾಂಡ್ ಜಾಸ್ತಿ ಆಯಿತು. ಹೀಗಾಗಿ ನೀನು ಅಂದರೆ ರೇಟನ್ನು ಕೂಡ ಜಾಸ್ತಿ ಮಾಡಿಡ್ತು. ಅದು ಗುಡ್ ನ್ಯೂಸು, ಇದು ಬ್ಯಾಡ್ ನ್ಯೂಸು. ದಿಢೀರ್ನೆ 90 ರೂಪಾಯಿ ಏರಿಸ್ಬಿಟ್ರೆ ಏನು ಕತೆ? 1 ಲೀಟ್ರ್ ತುಪ್ಪಕ್ಕೆ 90 ರೂಪಾಯಿ ಬೆಲೆ ಜಾಸ್ತಿ ಅಂದ್ಕೊಳ್ಳೋಕೆ ಸಾಧ್ಯನಾ? 90 ರೂಪಾಯಿ ಜಾಸ್ತಿ ಆಗಿದೆ. GST ಕಡಿತ ಆದಮೇಲೆ ಸಿಹಿ ಸುದ್ದಿ ಕೊಟ್ಟಿತ್ತು, ಬೆಲೆ ಕಡಿಮೆ ಮಾಡಿತ್ತು. ಆದರೆ ಈಗ ಇದ್ದಕ್ಕಿದ್ದಂಗೆ ಬೆಲೆ ಜಾಸ್ತಿ ಆಗಿದೆ. ಅದು 10-20 ಅಲ್ಲ, 1 ಲೀಟ್ರಿಗೆ 90 ರೂಪಾಯಿ ನಂದಿನಿ ತುಪ್ಪದ ದರ ಜಾಸ್ತಿ ಆಗಿರೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ಈ ಬೇರೆ ತುಪ್ಪಗಳು ಅಲ್ಲಿ ಇಲ್ಲಿ ಕಲಬೆರಕೆ ಅಂತ ಕೇಸುಗಳೆಲ್ಲವೂ ಕೂಡ ನೋಡ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ DK ಸುರೇಶ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ತುಪ್ಪ ಹಾಲಿನ ದರ ಸರ್ಕಾರ ಜಾಸ್ತಿ ಮಾಡಿದ್ಮೇಲೆ ನಮ್ಮಲ್ಲಿ ಒಟ್ಟು ಸುಮಾರು 95 ಲಕ್ಷದಿಂದ 1 ಕೋಟಿ ಹಾಲು ಪ್ರತಿನಿತ್ಯ ಉತ್ಪತ್ತಿ ಆಗ್ತದೆ. ನಾವು ಹಾಲನ್ನು ಮಾರಾಟ ಮಾಡ್ಲಿಕ್ಕೆ ಆಗ್ತಕ್ಕಂಥದ್ದು ಕೇವಲ 50 ಲಕ್ಷ ಲೀಟ್ರು ಹಾಲು. 50 ಲಕ್ಷ ಲೀಟರ್ ಹಾಲಿಗೆ 4 ರೂಪಾಯಿ ಏನು ದರ ಸರ್ಕಾರ ನಿಗದಿ ಮಾಡಿತ್ತು, 4 ರೂಪಾಯಿ ರೈತರಿಗೆ ಕೊಡ್ಲಿಕ್ಕೆ ನಾವು ಸಮ್ಮತಿಯನ್ನು ಸೂಚಿಸಿದ್ವಿ. 50 ಲಕ್ಷ ಲೀಟರ್ ಹಾಲಿಗೆ ಮಾತ್ರ 4 ರೂಪಾಯಿ ದರ ಜಾಸ್ತಿ ಆಯಿತು. ಇನ್ನು 50 ಲಕ್ಷ ಲೀಟರ್ಗೆ ನಾವೇನು ರೈತರಿಗೆ ಹಣ ಕೊಡ್ತಾ ಇದ್ದೀವಿ, ಅದು ನಮಗೆ ನಷ್ಟ ಆಗ್ತಾ ಇದೆ. ಪ್ರತಿನಿತ್ಯ ಹಾಲಿನ ಒಕ್ಕೂಟಗಳಿಗೆ ನಷ್ಟ ಆಗ್ತಾ ಇದೆ. ಸೊ ಈಗ ಉತ್ಪನ್ನಗಳೇನು ನಾವು ಮಾಡ್ತಾ ಇದ್ದೀವಿ, ಇಡೀ ರಾಷ್ಟ್ರದಾದ್ಯಂತ ಬೆಣ್ಣೆ ಶಾರ್ಟೇಜ್ ಇದೆ. ಸೊ ತುಪ್ಪ ಮತ್ತು ಬೆಣ್ಣೆಗೆ ಸಾಕಷ್ಟು ಬೇಡಿಕೆ ಇದೆ. ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ಬನ್ನಿ, ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಏನು 10-20 ಆದರೆ ಪರವಾಗಿಲ್ಲ, 90 ರೂಪಾಯಿ ಏರಿಕೆ ತುಪ್ಪದ ದರ ಪ್ರತಿ ಲೀಟ್ರಿಗೆ 90 ರೂಪಾಯಿ, ಏನಿದು? ಎಸ್, ಈಗಾಗಲೇ GST ಪರಿಷ್ಕೃತ ದರ ಜಾರಿಯ ಬಳಿಕ ಆ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಕೊಟ್ಟಿದಂತ KMF ಇದೀಗ ಮತ್ತೆ ಆ ದರ ಏರಿಕೆಯನ್ನು ಮಾಡೋ ಮೂಲಕ ಶಾಕ್ ಅನ್ನು ಕೊಟ್ಟಿರುವಂತದ್ದು. ಅದರಲ್ಲೂ 1 ಲೀಟರ್ ನಂದಿನಿ ತುಪ್ಪಕ್ಕೆ ಬರೋಬ್ಬರಿ 90 ರೂಪಾಯಿಯನ್ನು ಏರಿಕೆ ಮಾಡಿದ್ದಾರೆ. ಅಂದ್ರೆ 1 ಲೀಟರ್ ತುಪ್ಪ ಏನಿದೆ KMF ನ ನಂದಿನಿ ತುಪ್ಪ, ಇದಕ್ಕೆ ಈಗ 700 ರೂಪಾಯಿಗಳನ್ನ ನಿಗದಿ ಮಾಡಿರುವಂತದ್ದು. ಅಂದ್ರೆ ಈ ಮೊದಲು 610 ರೂಪಾಯಿಗೆ 1 ಲೀಟರ್ ತುಪ್ಪವನ್ನ ನಂದಿನಿ ಮಾರಾಟವನ್ನ ಮಾಡ್ತಾ ಇತ್ತು. ಆದ್ರೆ ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಡಿಮ್ಯಾಂಡ್ ಕೂಡ ಹೆಚ್ಚಾಯ್ತು. ಅದರ ಜೊತೆಗೆ ವಿಶ್ವ ಮಾರುಕಟ್ಟೆಯಲ್ಲೂ ಕೂಡ ತುಪ್ಪದ ಬೆಲೆ ಏರಿಕೆ ಆಯಿತು. ಈ ನಿಟ್ಟಿನಲ್ಲಿ ಇವತ್ತಿನಿಂದಲೇ ಜಾರಿಗೆ ಬರುವ ರೀತಿಯಲ್ಲಿ ಅಧಿಕೃತವಾಗಿ 90 ರೂಪಾಯಿಗಳನ್ನ ದರ ಏರಿಕೆ ಮಾಡಿ KMF ಆದೇಶವನ್ನು ಹೊರಡಿಸಿರುವಂತದ್ದು. ಅದರಲ್ಲೂ ಗಮನಿಸಬೇಕಾದ ಅಂಶ ಅಂದ್ರೆ ಈಗಾಗಲೇ GST ಕಡಿತ ಆದ ಬಳಿಕ 40 ರೂಪಾಯಿಗಳನ್ನ ಇಳಿಕೆಯನ್ನ ಮಾಡಿತ್ತು. ಹಾಗೆ ಜನರು ಒಂದಷ್ಟು ಸಂತಸವನ್ನ ಪಟ್ಟಿದ್ರು, ಒಂದಷ್ಟು ದರ ಇಳಿಕೆ ಆಯ್ತು ಅಂತ ನೆಮ್ಮದಿಯಾಗಿ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಈಗ ದಿಢೀರ್ ಅಂತ ಮತ್ತೆ ತುಪ್ಪದ ದರವನ್ನ ಏರಿಕೆ ಮಾಡಿರುವಂತದ್ದು. ಜೊತೆಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ KMF ಹೇಳ್ತಿರೋ ಮಾಹಿತಿ ಪ್ರಕಾರ ಏನು ಬೆಣ್ಣೆಯ ಲಭ್ಯತೆ ಕೂಡ ಕಡಿಮೆ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ತುಪ್ಪಕ್ಕೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ದರವನ್ನ ಏರಿಕೆ ಮಾಡಲೇಬೇಕಾಗಿದೆ ಅನ್ನೋ ಒಂದು ಮಾತನ್ನ KMF ಹೇಳ್ತಾ ಇದೆ. ಆದ್ರೆ ಈಗ ಏನು ಬರೋಬ್ಬರಿ 90 ರೂಪಾಯಿಗಳನ್ನ ಏರಿಕೆ ಮಾಡಿರುವಂತದ್ದು ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಬರೆಯನ್ನ ಎಳೆದಾಗಿದೆ. ಯಾಕಂದ್ರೆ ಆ ದರ ಏನು ಸುಧಾರಣೆ ಆಗಿತ್ತ, ಒಂದು ಸುಧಾರಣೆ ಆಗಿದ್ದಂತ ದರ ಈಗ ದಿಢೀರ್ ಅಂತ ಮತ್ತೆ 90 ರೂಪಾಯಿಗೆ ಏರಿಕೆ ಆಗಿರುವಂತದ್ದು ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಂತಾಗಿರುವಂತದ್ದು. ಸದ್ಯ ಈಗ KMF ಈ ಒಂದು ನಿರ್ಧಾರಕ್ಕೆ ಸಾರ್ವಜನಿಕರಿಂದ ಕೂಡ ಸಾಕಷ್ಟು ಒಂದು ಅಸಮಾಧಾನ ವ್ಯಕ್ತ ಆಗ್ತದೆ. ಯಾಕಂದ್ರೆ ದಿಢೀರ್ ಅಂತ 90 ರೂಪಾಯಿನ ಏರಿಕೆ ಮಾಡಿದ್ರೆ ಜನಸಾಮಾನ್ಯರು ಯಾವ ರೀತಿ ತುಪ್ಪವನ್ನು ಬಳಕೆ ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇದು ಸಾರ್ವಜನಿಕರಿಗೆ ದರ ಏರಿಕೆಯ ಬಿಸಿಯನ್ನ ತಗ್ಗಿಸಿದಂತಾಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.
ಇನ್ನು ಸುರೇಶ್ ಮುಂದುವರೆದು ಮಾತಾಡಿದ್ದಾರೆ. ಅವ್ರು ಹೇಳಿದರು 1 ಲೀಟರ್ ತುಪ್ಪಕ್ಕೆ 90 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಂತ. ಇನ್ನು ಹಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಸುರೇಶ್ ಮಾತಾಡಿದ್ದಾರೆ. ಮತ್ತೇನಾದರೂ ಬೆಲೆ ಏರಿಕೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಇದ್ದಿದೆ. ಆದರೂ ಅಚ್ಚರಿ ಇಲ್ಲ. ಹೀಗೆ ಯಾವಾಗಲೂ ಒಂದು ಸಂದರ್ಭದಲ್ಲಿ ಕಡಿಮೆ ಮಾಡೋದು, ಇನ್ನೊಂದು ಸಂದರ್ಭದಲ್ಲಿ ಸದ್ದು ಗದ್ದಲ ಇದನ್ನು ಮೆಲ್ಲಕ್ಕೆ ಏರಿಸ್ಬಿಡೋದು. ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಇನ್ನೂ ಜಾಸ್ತಿ ಇದೆ ಅಂದರೆ ಅದರ ಅರ್ಥ ರಾಜ್ಯದಲ್ಲೂ ಕೂಡ ಹಾಲಿನ ದರ ಜಾಸ್ತಿ ಆಗುತ್ತೆ ಅಂತ ಈಗಾಗಲೇ ಮನವಿ ಬೇರೆ ಮಾಡ್ಕೊಂಡಿದ್ದಾರಂತೆ. ಸುರೇಶ್ ಈಗಾಗಲೇ ಮನವಿ ಮಾಡಿದಾರಂತೆ. ಬೇರೆ ಬೇರೆ ಕಡೆಗೆ ಹಾಲಿನ ದರ ಜಾಸ್ತಿ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ. ಹೀಗಾಗಿ ಇಲ್ಲೂ ಕೂಡ ಬೆಲೆ ಜಾಸ್ತಿ ಆಗಬೇಕು ಅಂತ ಅಂದರೆ ಬರೆದಿಟ್ಕೊಳ್ಳಿ, ಗ್ಯಾರಂಟಿ ಬೆಲೆ ಜಾಸ್ತಿ ಆಗುವಂಥದ್ದು ನಿಶ್ಚಿತ. ಹಾಲು ಮೊಸರು ಇದೆಲ್ಲದರ ಬೆಲೆನೂ ಜಾಸ್ತಿ ಆಗುತ್ತೆ. ಜೊತೆಗೇನು ಅಂತಂದರೆ ಈ ತುಪ್ಪದ ಬೆಲೆ 90 ರೂಪಾಯಿ ಜಾಸ್ತಿ ಆಗಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏರಿರುವಂಥದ್ದು ಎಲ್ಲೂ ಇಲ್ಲನಪ್ಪ ಇತಿಹಾಸದಲ್ಲಿ. 90 ರೂಪಾಯಿ ಏಕಾಏಕಿ. ಒಕ್ಕೂಟಕ್ಕೆ ಹೇಳಿದ್ದೀವಿ, KMF ಹೇಳಿದ್ದೀವಿ, ನಮಗೆ ನಷ್ಟ ಆಗ್ತಾ ಇದೆ ಅಂತೇಳಿ. ಅದು ಅವರು ಸರ್ಕಾರದ ಮಟ್ಟದಲ್ಲಿ ಅವರು ಮಾತನಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಹಾಲಿನ ದರ ಏರಿಕೆ ಮಾಡೋದಕ್ಕೆ ನಾವೇನು ಪ್ರಸ್ತಾವನೆ ಕೊಟ್ಟಿಲ್ಲ, ಮನವಿ ಮಾಡಿದ್ದೀವಿ. ನಮ್ಮ ವಿಚಾರ ನಷ್ಟ ಏನಾಗ್ತಾ ಇದೆ, ಪ್ರತಿ ಲೀಟರ್ಗೆ ನಮಗೆ ಕನಿಷ್ಠ ಕೆಲವುದರಲ್ಲಿ ₹1.20 ನಷ್ಟ ಆಗ್ತಾ ಇದೆ. ಕೆಲವು ಇದರಲ್ಲಿ ನಾವು 5 ವೇರಿಯಂಟನ್ನು ಮಾರ್ತೀವಿ, ಅದರಲ್ಲಿ ₹1 ಆಗ್ತದೆ, 50 ಪೈಸೆ ಆಗ್ತದೆ, ಕೆಲವುದರಲ್ಲಿ 20 ಪೈಸೆ ನಷ್ಟ ಆಗುತ್ತೆ. ಸೊ ಹಿಂಗೆ ಒಂದೊಂದರಲ್ಲಿ ಒಂದೊಂದು ರೇಟು ವೇರಿಯೇಷನ್ ಇದೆ. ಏನಾಗಿದೆ, ಈಗ ಅರ್ಧ ಲೀಟರ್ ಮಾರಿದ್ರೆ ನಮ್ಮದು ಲಾಭ ಬರುತ್ತೆ, 1 ಲೀಟರ್ ಮಾರಿದ್ರೆ ನಷ್ಟ ಆಗುತ್ತೆ. 1 ಲೀಟರ್ ಪ್ಯಾಕೆಟ್ಗೆ ಅವತ್ತು ರೇಟ್ ರಿವೈಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಸೊ ಸರಿಯಾದ ಮಾಹಿತಿಯನ್ನು ಕೊಡದೇ ಇರೋದ್ರಿಂದ ಸೊ ನಷ್ಟ ಅನುಭವಿಸ್ತಾ ಇದ್ವಿ. 1 ಲೀಟ್ರು ₹26 ಇದೆ, ಅರ್ಧ ಲೀಟ್ರದು 40 ಅರ್ಧ ಲೀಟ್ರು 26 ಇದೆ, 1 ಲೀಟ್ರದು ₹48 ಏನೋ ಇದೆ, ₹2 ವೇರಿಯೇಷನ್ ಆಗುತ್ತೆ. ಸೊ ₹2 ವೇರಿಯೇಷನ್ ಇಂದ ನಮಗೆ ನಷ್ಟ ಆಗುತ್ತೆ. ಈ ಹೋಟ್ಲವರು ಇವರು ಎಲ್ಲರೂ 1 ಲೀಟ್ರು 5 ಲೀಟ್ರದೇ ಜಾಸ್ತಿ ತಗೋತಾರೆ. ಸೊ ಈಗ ಅವ್ರಿಗೆ ವ್ಯಾಪಾರ ಮಾಡೋರಿಗೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗಿದೆ, ನಮಗೆ ನಷ್ಟ ಆಗ್ತಾ ಇದೆ. ಸೊ ಕೆಲವು ಕಡೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋ ಕಡೆ ಅದಕ್ಕೆ ನಾವು ಬೆಲೆ ಜಾಸ್ತಿ ಕೊಡ್ತೀವಿ, ಅದು ನಷ್ಟ ಆಗ್ತದೆ. ಸೊ 5-6 ವಿಚಾರಗಳು ಹಾಲಿನ ಮಾರುಕಟ್ಟೆಯಲ್ಲಿ ಸಾಕಷ್ಟು ವಿಚಾರಗಳಿದೆ. ಖಾಸಗಿಯವರು ಬೇರೆ ಬೇರೆ A2 ಮಿಲ್ಕ್ ಅಂತ ಹೇಳಿ ಮಾರುಕಟ್ಟೆನಲ್ಲಿ ₹100-120 ಮಾರ್ತಾ ಇದ್ದಾರೆ. ಸೊ ನಾವು ನಮ್ಮ ವಿಚಾರಗಳನ್ನು ಮಂಡಳಿ ಮುಂದೆ ಇಟ್ಟಿದ್ದೀವಿ, ಮಂಡಳಿ ತೀರ್ಮಾನ ಮಾಡ್ತದೆ. ಒಕ್ಕೂಟಕ್ಕೆ ಹೇಳಿದ್ದೀವಿ,